ಹಾಯ್ ಎಲ್ಲರಿಗೂ, ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿದ್ರ ಅಂತ ಅನ್ಕೊಂಡಿನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಲೇನಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ. ಹೌದು, OnePlus Nord CE 5G ಫೋನ್ದ ಒಂದು ಕೀ ಸ್ಪೆಸಿಫಿಕೇಷನ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಅಂದಂಗೆ ನಿಮಗೆಲ್ಲ ಹೇಳ್ತೀನಲ್ಲ, OnePlus Nord CE ಒಂದು 5G ಒಂದು ಕೀ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ನಿಮಗೆ ಸಿಗುವಂಥದ್ದು ಕಲರ್ಸ್ ಒಂದು ಚಾರ್ಕೋಲ್ ಇಂಕ್ ಹಾಗೂ ಬ್ಲೂ ವೈಟ್ ಹಾಗೂ ಸಿಲ್ವರ್ ರೇ ಒಂದು ಸಿಗುವಂಥದ್ದು ಕಲರು. 3 ಕಲರು ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ತೀನಿ. ಹಾಗೂ ಡಿಸೈನ್ ಮಾತ್ರ ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ, ಒಂದು ಡಿಸೈನು ಮತ್ತು ಒಂದು ಸ್ಮೂತ್ನೆಸ್, ಒಂಥರ ಫೀಲ್ನೆಸ್ ತುಂಬಾ ಇಷ್ಟ ಆಯ್ತು ನನಗೆ ಅದರಲ್ಲಿ. ಸೊ ನೆಕ್ಸ್ಟು ಇದರಲ್ಲಿ ಸಿಗುವಂಥದ್ದು ರ್ಯಾಮ್ ನಿಮಗೆ ಒಟ್ಟು 2 ವೇರಿಯಂಟಲ್ಲಿ ಸಿಗುವಂಥದ್ದು, ಒಂದು 8GB ಹಾಗೂ 6GB ಸಿಗುವಂಥದ್ದು. ನೆಕ್ಸ್ಟ್ ಸ್ಟೋರೇಜ್ ನೋಡಿದ್ದೀನಿ ಅಂತ ಹೋದರೆ ನಿಮಗೆ ಇದರಲ್ಲಿ ಫಿಕ್ಸ್ಡ್ ಆಗಿಬಿಟ್ಟಿದೆ, 128GB ಫಿಕ್ಸ್ಡ್ ಮಾಡಿದ್ದಾರೆ. ಯಾವುದೇ ರೀತಿ ನಿಮಗೆ 256GB ಸಿಗ್ತಾ ಇಲ್ಲ. ಸೊ ನೆಕ್ಸ್ಟು ಪ್ರೊಸೆಸರ್ ನೋಡ್ತೀನಿ ಅಂದರೆ ಇದರಲ್ಲಿ Qualcomm Snapdragon 750G ಇದು ನಿಮಗೆ 5G ಸಪೋರ್ಟ್ ಮಾಡುವಂಥದ್ದು. ಇದು ಲೇಟೆಸ್ಟ್ ವರ್ಷನ್ ಅಂತ ಹೇಳ್ತೀನಿ ಇದು ಪ್ರೊಸೆಸರು. ಸೊ ನೆಕ್ಸ್ಟು ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ ನಿಮಗೆ ರೇರಲ್ಲಿ ಸಿಗುವಂಥದ್ದು ಒಟ್ಟು 3 ಕ್ಯಾಮ್ರಾ ಸಿಗುವಂಥದ್ದು. ಮೊದಲಾಗಿ 64MP ಇದು ಮೈನ್ ಕ್ಯಾಮ್ರಾ ಆಗಿರ್ತದೆ, 8MP ಇದು ವೈಡು, ಇನ್ನೊಂದು 2MP ಅಲ್ಟ್ರಾ ವೈಡ್ ಅಂತ ಇದು. ಸೊ ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ ನಿಮಗೆ 16MP ಸಿಗುವಂಥದ್ದು. ಸೊ 2 ಕ್ಯಾಮ್ರಾದಲ್ಲಿ ನಿಮಗೆ 4K ವೀಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ವಿತ್ ನಿಮಗೆ 30 ಫ್ರೇಮ್ ಪರ್ ಸೆಕೆಂಡಲ್ಲಿ ನೀವು ಆರಾಮಾಗಿ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಡಿಸ್ಪ್ಲೇ ನೋಡ್ತೀನಿ ಅಂತ ಹೋದರೆ ನಿಮಗೆ ಇದರಲ್ಲಿ ಸಿಗುವಂಥದ್ದು 6.43 ಇಂಚಸ್ ವಿತ್ OLED ಡಿಸ್ಪ್ಲೇ ಸಿಗುವಂಥದ್ದು. ಸೊ ವಿತ್ ನಿಮಗೆ 90 Hz ರಿಫ್ರೆಶಿಂಗ್ ರೈಟ್ ಹೊಂದಿರುವಂಥದ್ದು, ತುಂಬಾ ಒಳ್ಳೆಯ ವಿಷಯ. ಸೊ ನೆಕ್ಸ್ಟು ಬ್ಯಾಟ್ರಿ ನೋಡ್ತೀನಿ ಅಂತ ಹೋದರೆ ನಿಮಗೆ ಇದರಲ್ಲಿ ಸಿಗುವಂಥದ್ದು 4500 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಸ್ವಲ್ಪ ದಾಸಿ ಮಾಡಿದರೆ ಒಂದು 5000 mAh ಬ್ಯಾಟ್ರಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಸೊ ಇರಲಿ. ನೆಕ್ಸ್ಟ್ OS ನೋಡ್ತೀನಿ ಅಂತ ಹೋದರೆ ಇದರಲ್ಲಿ ನಿಮಗೆ ಸಿಗುವಂಥದ್ದು Android 11 ಬೇಸ್ಡ್ ಆನ್ ನಿಮಗೆ ಇದರಲ್ಲಿ ಅವ್ರದ್ದೇ ಅಂತ ಒಂದು ನಿಮಗೆಲ್ಲ ಗೊತ್ತಿರುತ್ತೆ, OnePlus ಅವ್ರದ್ದು ಬೇರೆ OS ಇರುತ್ತೆ. ಸೊ ಅವ್ರದ್ದು ಬಂದ್ಬಿಟ್ಟು ಆಕ್ಸಿಜನ್ OS 11.0.5 ಇರುವಂಥದ್ದು. ಸೊ ನೆಕ್ಸ್ಟು ನೆಟ್ವರ್ಕಿಂಗ್ ನೋಡ್ತೀನಿ ಅಂತ ಹೋದರೆ ಇದು ನಿಮಗೆ 5G ಸಪೋರ್ಟ್ ಮಾಡುತ್ತೆ. ಡ್ಯೂಯಲ್ ಸಿಮ್ಮು ಸಹ ಇದು 5G ಸಪೋರ್ಟ್ ಮಾಡುವಂಥದ್ದು. ಸೊ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಇನ್ನೂ 5G ಬಂದಿಲ್ಲ, ಜಸ್ಟ್ ನಾವು ಇನ್ನೂ 4Gಲೇ ಇದೆ. 4Gನೂ ಸಹ ಇದರಲ್ಲಿ ವರ್ಕ್ ಆಗುವಂಥದ್ದು. ಸೊ ನೆಕ್ಸ್ಟು ಈ ಮೊಬೈಲ್ ವೈಟ್ ಬಂದ್ಬಿಟ್ಟು ನಿಮಗೆ 170 ಗ್ರಾಮ್ ಇದೆ. ತುಂಬಾ ವೈಟ್ನ ತುಂಬಾ ರೆಡ್ಯೂಸ್ ಮಾಡಿದ್ದಾರೆ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೂ ನಿಮ್ಮ ಪೇರೆಂಟ್ಸಿಗೆ ಸಹ ಈ ಫೋನ್ ಕೊಡ್ಬೋದು. ನೀವೇನಾದ್ರು ನಿಮ್ಮ ಪೇರೆಂಟ್ಸಿಗೆ ಕೊಡಬೇಕು ಅಂದರೆ ಈ ಫೋನ್ನ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಟೋಟಲ್ ಆಗಿ ಈ ಮೊಬೈಲಿಗೆ ಸಿಗುವಂಥದ್ದು ಆಕ್ಸೆಸರೀಸ್ ಏನಪ್ಪ ಅಂದರೆ ಚಾರ್ಜಿಂಗ್ ಕೇಬಲ್ ಕೊಡ್ತಿದ್ದಾರೆ ಹಾಗೂ ಅಡಾಪ್ಟರ್ ಕೊಡ್ತಿದ್ದಾರೆ. ಅಡಾಪ್ಟರ್ ಬಂದ್ಬಿಟ್ಟು ನಿಮಗೆ 30 ವ್ಯಾಟ್ ಅಡಾಪ್ಟರ್ ನೀಡ್ತಿದ್ದಾರೆ. 30 ಮಿನಿಟ್ಸಿಗೆ ನಿಮಗೆ ಫುಲ್ ಚಾರ್ಜ್ ಆಗುವಂಥದ್ದು. ನೆಕ್ಸ್ಟ್ ಹಾಗೂ ವ್ಯಾರಂಟಿ ಕಾರ್ಡ್ ಕೊಡ್ತಿದ್ದಾರೆ. ಹಾಗೂ ಅವ್ರದ್ದೇ ಅಂತ ಯಾವುದೋ ಒಂದು OnePlus ಏನೋ ಕ್ಲಬ್ ಏನೋ ಇದೆ, ಒಂದು ವೋಚರ್ ಕೊಡ್ತಿದ್ದಾರೆ. ಸೊ ನೆಕ್ಸ್ಟು ಇದು ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು Type-C ಆಗಿರುತ್ತದೆ. ಸೊ ಟೋಟಲ್ ಆಗಿ ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಡಿಪೆಂಡ್ಸ್ ರ್ಯಾಮ್ ಮೇಲೆ ಹೋಗುವಂಥದ್ದು. ಸೊ 6GB ರ್ಯಾಮ್ ಬಂದ್ಬಿಟ್ಟು ನಿಮಗೆ 22,999 ರೂಪಾಯಿ ಇದೆ. ಹಾಗೂ 8GB ರ್ಯಾಮ್ ಬಂದ್ಬಿಟ್ಟು ನಿಮಗೆ 24,999 ರೂಪಾಯಿ ಇರುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿ ಆಫರ್ ಏನೂ ಇಲ್ಲ, ಎಲ್ಲ ಫಿಕ್ಸ್ಡ್ ಆಗಿದೆ. ಹಾಗೂ ಇನ್ನೊಂದು ಏನಪ್ಪ ಅಂದರೆ ಈ ಮೊಬೈಲಲ್ಲಿ ಯಾವುದೇ ರೀತಿ ಎಕ್ಸ್ಪೆಂಡಬಲ್ ಮೆಮರಿ ಮಾಡೋಕ್ಕಾಗಲ್ಲ. ಮೀನ್ಸ್ ಏನಪ್ಪ ಅಂದರೆ ನಿಮಗೆ ಸಿಮ್ ಕಾರ್ಡ್ ಅಂತೀನಿ, microSD ಕಾರ್ಡ್ ಎಕ್ಸ್ಟ್ರಾ ಸ್ಲಾಟ್ ಕೊಡ್ತಾ ಇಲ್ಲ. ಸೊ ಇದರಲ್ಲಿ ಇನ್ನೂ ಒಳ್ಳೇದು, ಯಾಕಂದರೆ ಯಾವುದೋ SD ಕಾರ್ಡ್ ಹಾಕಂದ್ರೆ ವೈರಸ್ ಎಲ್ಲ ಆಗುತ್ತೆ ಫೋನು. ಸೊ ಹಂಗಾಗಿ ಈ ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ, ಆ SD ಕಾರ್ಡ್ ಹಾಕೋದೇ ಬೇಡ ಅಂದ್ಬಿಟ್ಟು ಆ ಸ್ಲಾಟ್ನೇ ಡಿಲೀಟ್ ಮಾಡಾಕಿದ್ದಾರೆ. ಸೊ ಹಂಗಾಗಿ ಯಾವುದೇ ರೀತಿ ಎಕ್ಸ್ಪೆಂಡಬಲ್ ಮೆಮರಿ ಮಾಡೋಕ್ಕಾಗಲ್ಲ. ಇದು ತುಂಬಾ ಒಳ್ಳೆಯದಿದು. ಸೊ ಏನಿಲ್ಲ, ಆಲ್ಮೋಸ್ಟ್ ಮಾಮೂಲಿ ನಾಡ್ಗೂ ಮತ್ತು ಸಿಗೂ ಸ್ವಲ್ಪ ಅಷ್ಟೇ ವ್ಯತ್ಯಾಸ ಇರೋದು. ಏನಪ್ಪ ಅಂದರೆ ಕ್ಯಾಮ್ರಾ, ಅದರಲ್ಲಿ ಮಾಮೂಲಿ ನಾಡಲ್ಲಿ ನಿಮಗೆ 4 ಕ್ಯಾಮ್ರಾ ಸಿಗುತ್ತೆ, ಬಟ್ ಇದರಲ್ಲಿ ನಿಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ CEಯಲ್ಲಿ. ಸೊ ಅದರಲ್ಲಿ ಈ CEಯಲ್ಲಿ ನಿಮಗೆ 64MP ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ನಾಡಲ್ಲಿ ನಿಮಗೆ 4 ಕ್ಯಾಮ್ರಾ ಬರ್ತಿದ್ದಿಲ್ಲ. 4 ಕ್ಯಾಮ್ರಾಗೋಸ್ಕರ ನಿಮಗೆ ಒಂದು 48MP ಕೊಡ್ತಿದ್ದಾನೆ. 48MP ಹಾಗೂ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾನೆ, 8MP ಏನೋ ಆ್ಯಡ್ ಮಾಡಿರಬೇಕು. 8MP ಅಲ್ಲ, 5MP ಆ್ಯಡ್ ಮಾಡಿದ್ದಾನೆ ಅಷ್ಟೇ. ಸೊ ನೆಕ್ಸ್ಟು ಅದರಲ್ಲಿ ನಿಮಗೆ OS ಸ್ವಲ್ಪ ಹೈಯರ್ ವರ್ಷನ್ ಕೊಟ್ಟಿದ್ದಾನೆ ನಿಮಗೆ. ಅದರಲ್ಲಿ ನಿಮಗೆ 11.1.4 ಏನೋ ಬರ್ಬೋದು ಸಮಥಿಂಗು.
ಸೊ ನೆಕ್ಸ್ಟು ಅದರಲ್ಲಿ ನಿಮಗೆ ವೇರಿಯಂಟ್ ಸಿಗ್ತಾಯಿದೆ ನಿಮಗೆ. ಅದರಲ್ಲಿ ನಿಮಗೆ ಅದೇ 8 GB ಹಾಗೂ ಒಂದು 12 GB ಸಿಗ್ತಾಯಿದೆ ವೇರಿಯಂಟು ನಿಮಗೆ ರ್ಯಾಮ್ಗಳು. ಸೊ ಬಟ್ ಇದರಲ್ಲಿ ನಿಮಗೆ 2 ವೇರಿಯಂಟ್ ಸಿಗ್ತಾಯಿರೋದು, ಒಂದು 8 GB ಅಥವಾ ಒಂದು 6 GB ವೇರಿಯಂಟ್ ಸಿಗ್ತಾಯಿರೋದು, ಇಷ್ಟೇ, ಇನ್ನೇನೂ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ಪ್ರೊಸೆಸರ್ ಒಂದು ಮಾತ್ರ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ. ಅದರಲ್ಲಿ ನಿಮಗೆ ಸಿಗುವಂಥದ್ದು 765G ಏನಾಗಿದೆ, 76G, ಹೌದು 765G ಸಿಗ್ತಾಯಿದೆ. ತುಂಬ ಸ್ವಲ್ಪ ಹೈಯರ್ ವರ್ಷನ್ ಅಷ್ಟೇ ಪ್ರೊಸೆಸರು. ಅದು ಬಿಟ್ಟರೆ ಯಾವುದೇ ಏನು ಚೇಂಜಸ್ ಇಲ್ಲ, ಎಲ್ಲ ಆ್ಯಸ್ ಯೂಶುವಲ್ ಹೆಂಗಿದೆ ಹಂಗೆ ಇದೆ, ಸೇಮು ಅಷ್ಟೇ. ಫ್ರಂಟ್ ಕ್ಯಾಮ್ರನೂ ಅಷ್ಟೇ ಇದೆ, 16MP ಕೊಟ್ಟಿದ್ದಾನೆ. ಸೊ ಅದು ಏನಪ್ಪ ಅಂದರೆ ಡಿಸ್ಪ್ಲೇ ರೇಟ್ನ ಕಡಿಮೆ ಮಾಡಿದ್ದಾನೆ, ಒಂದು ವೈಟ್ನ ಸ್ವಲ್ಪ ರೆಡ್ಯೂಸ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ, ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಐ ಹೋಪ್ ನೀವು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.